ಇವತ್ತು ಡಿಡಕ್ಷನ್ಸ್ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್ನ ಮತ್ತಿನ್ನೊಂದು ಪ್ರಾಬ್ಲಮ್ನ ಮಾಡೋಣ. ಲಾಸ್ಟ್ ಕ್ಲಾಸಲ್ಲಿ ನಾವು 80Gಗೆ ಸಂಬಂಧಪಟ್ಟಿದ್ದು ಮಾತ್ರ ಡಿಡಕ್ಷನ್ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡಿದ್ವಿ. ಈಗ ಈ ಪ್ರಾಬ್ಲಮಲ್ಲಿ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಾಗ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳೋಣ. ಫಸ್ಟ್ ಆಫ್ ಆಲು ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂತ ನೋಡ್ಕೋಬೇಕು. ನಮಗೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಕೇಳಿದ್ದಾರೆ ನೋಡ್ಕೋಬೇಕು. ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಾಗ ಗ್ರಾಸ್ ಟೋಟಲ್ ಇನ್ಕಮ್ ಕೊಟ್ಟಿರ್ತಾರೆ. ಗ್ರಾಸ್ ಟೋಟಲ್ ಇನ್ಕಮಿಂದ ಸ್ಟಾರ್ಟ್ ಮಾಡಬೇಕು. ಆವಾಗ ಗ್ರಾಸ್ ಟೋಟಲ್ ಇನ್ಕಮಿಂದ ನಾವು ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U ಮಾಡಿ ಮೈನಸ್ ಮಾಡಿ ಎಲ್ಲ ಆದಮೇಲೆ ನಮಗೆ ಏನು ಉಳಿತದೋ ಅಮೌಂಟು ಅದು ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಆಗುತ್ತೆ. ಸೊ ಟೋಟಲ್ ಇನ್ಕಮಲ್ಲಿ ನಾವು ಗ್ರಾಸ್ ಟೋಟಲ್ ಇನ್ಕಮ್ ತೊಗೊಂಡಾದ್ಮೇಲೆ ಡಿಡಕ್ಷನ್ಸು ಸಪೋಸ್ ನಿಮಗೆ 80Cನಲ್ಲಿ 2-3 ಕೊಡ್ಬೋದು, 80Dದು ಒಂದು ಕೊಡ್ಬೋದು, 80DD ಒಂದು ಕೊಡ್ಬೋದು, ಅಥವಾ 80U ಕೊಡ್ಬೋದು, 80G ಕೊಡ್ಬೋದು, ಯಾವುದಾದ್ರೂ ಕೊಡ್ಬೋದು ಸೆಕ್ಷನ್ ಸಿಗೆ. ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಫಸ್ಟ್ ಒಂದು ಪ್ರಾಬ್ಲಮ್ ಇದೆ, ಇಲ್ಲಿ ಬರ್ಕೊಳ್ಳಿ. ಇದು Miss Kirti, a resident, submits the following particulars of her income and expenditure for the previous year 2018-19. Compute total income for the assessment year 1920. First one, gross total income rupees 9 lakh. Second one, contribution to PPF rupees 80,000. Third one, contribution to annuity plan of LIC rupees 15,000. Fourth one, contribution to Prime Minister's National Relief Fund rupees 10,000. Fifth one, contribution to charitable hospital rupees 10,000. Sixth one, contribution to defense fund rupees 10,000. So ಇಲ್ಲಿ ನಮಗೆ ಕೇಳಿರೋದು ಏನಂದರೆ ಕಂಪ್ಯೂಟ್ ದಿ ಟೋಟಲ್ ಇನ್ಕಮ್ ಅಂತ ಕೇಳಿದ್ದಾರೆ. ಟೋಟಲ್ ಇನ್ಕಮ್ ಬರೋದು ಹೇಗೆ? ಟೋಟಲ್ ಇನ್ಕಮ್ ಈಸ್ ಈಕ್ವಲ್ ಟು ಗ್ರಾಸ್ ಟೋಟಲ್ ಇನ್ಕಮ್ ಮೈನಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U. ಸೊ ಹಾಗಾಗಿ ನಾವು ಫಸ್ಟ್ ಇಲ್ಲಿ ಐಡೆಂಟಿಫೈ ಮಾಡ್ಕೋಬೇಕು ಆ ಗ್ರಾಸ್ ಟೋಟಲ್ ಇನ್ಕಮ್ ಒಂದು ಬಿಟ್ಟು, ಯಾಕಂದರೆ ಅದರಿಂದನೇ ಸ್ಟಾರ್ಟ್ ಮಾಡ್ತೀವಿ ನಾವು. ಇದು ಯಾವ್ಯಾವ ಸೆಕ್ಷನ್ಗೆ ಬರುತ್ತೆ ಅಂತ ಐಡೆಂಟಿಫೈ ಮಾಡ್ಕೋಬೇಕು. PPF ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡು 80C, LICನೂ ಅಷ್ಟೇ 80C, ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡು ವಿತೌಟ್ ಲಿಮಿಟು 100% ಇದು. ಅಂದರೆ ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡು ವಿತೌಟ್ ಲಿಮಿಟ್ 100% ಇದು. ಅಂದರೆ 10,000ಕ್ಕೆ 10,000 ತಗೋಬೇಕು. ನೆಕ್ಸ್ಟು ಕಾಂಟ್ರಿಬ್ಯೂಷನ್ ಟು ಚಾರಿಟಬಲ್ ಹಾಸ್ಪಿಟಲ್, ಚಾರಿಟಿ ಅಂತ ಹೇಳಿದ್ರೆ ಏನು, ವಿತ್ ಲಿಮಿಟು 50% ಇದು, ವಿತ್ ಲಿಮಿಟ್ 50%. ನೆಕ್ಸ್ಟು ಕಾಂಟ್ರಿಬ್ಯೂಷನ್ ಟು ಡಿಫೆನ್ಸ್ ಫಂಡು, ಕಾಂಟ್ರಿಬ್ಯೂಷನ್ ಟು ಡಿಫೆನ್ಸ್ ಫಂಡು ನ್ಯಾಷನಲ್ ಡಿಫೆನ್ಸ್ ಫಂಡ್, ಇದು ಕೂಡ ವಿತೌಟ್ ಲಿಮಿಟ್, ಇದು 100%. ಈ ವಿತೌಟ್ ಲಿಮಿಟು ವಿತ್ ಲಿಮಿಟ್ ಅಂತ ಬರೆದಿರೋದು ಯಾವುದು? 80G. ಅದಕ್ಕೆ ಜ್ಞಾಪಕ ಇರಲಿ, 80G. ಇಷ್ಟು ಐಡೆಂಟಿಫೈ ಮಾಡ್ಕೊಂಡಾದ್ಮೇಲೆ ನಾವು ಡೈರೆಕ್ಟ್ಲಿ ಪ್ರಾಬ್ಲಮ್ ಕಡೆಗೆ ಹೋಗಬೇಕು. ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್, ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಅವ್ರೇನು ಕೇಳಿದ್ದಾರೆ ಅದನ್ನು ನಾವು ಕಂಪ್ಯೂಟ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಸೊ 3 ಕಾಲಮ್ಸ್ ಹಾಕ್ಕೊಳ್ಳಿ. ಪರ್ಟಿಕ್ಯುಲರ್ಸ್, ಅಮೌಂಟ್ ಡಿಡಕ್ಟೆಬಲ್, ಎಷ್ಟು ಡಿಡಕ್ಟ್ ಮಾಡಬೇಕು ಅಂತ. ಇದರಲ್ಲಿ ಅಮೌಂಟ್ ಸ್ಪೆಂಟ್ ಅಥವಾ ಅಮೌಂಟ್ ಇನ್ವೆಸ್ಟೆಡ್, ಅಮೌಂಟ್ ಸ್ಪೆಂಟ್ ಅಥವಾ ಅಮೌಂಟ್ ಪೇಯ್ಡ್ ಅಂತಲೂ ಹಾಕೋಬೋದು. ಪೇಯ್ಡ್ ವಿಲ್ ಬಿ ಎ ಬೆಟರ್ ವರ್ಡ್, ಅಮೌಂಟ್ ಪೇಯ್ಡ್. ಸೊ ಫಸ್ಟ್ ನಾವೇನು ತಗೋಬೇಕು? ಗ್ರಾಸ್ ಟೋಟಲ್ ಇನ್ಕಮ್. ಯಾಕಂದರೆ ನಾವು ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ಕೊತಾ ಇರೋದು. ಗ್ರಾಸ್ ಟೋಟಲ್ ಇನ್ಕಮ್ ಈಸ್ 9 lakhs ಮೈನಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C. 80Cಯಿಂದ ಸ್ಟಾರ್ಟ್ ಮಾಡಬೇಕು ನಾವು. 80Cನಲ್ಲಿ ಎಷ್ಟಿದೆ? ಒಂದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಪಬ್ಲಿಕ್ ಪ್ರಾವಿಡೆಂಟ್ ಫಂಡಲ್ಲಿ ಅಮೌಂಟ್ ಎಷ್ಟಿದೆ? 80,000. ಇನ್ನರ್ ಕಾಲಮಲ್ಲಿ ಬರ್ಕೊಳ್ಳಿ. ನೆಕ್ಸ್ಟು LIC ಅಮೌಂಟ್ ಈಸ್ ಹೌ ಮಚ್? 15,000.
80Cನಲ್ಲಿ ಯಾವುದೂ ಇಲ್ಲ. ಇದೆರಡು ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ? 95,000 ಆಗುತ್ತೆ. 9 ಲ್ಯಾಕ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. 9 ಲ್ಯಾಕ್ಸಲ್ಲಿ ಎಷ್ಟು ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ. ಅದರಲ್ಲಿ 9 ಲ್ಯಾಕ್ಸಲ್ಲಿ ನಾವು ಅದನ್ನು ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ. ಐ ವಿಲ್ ಆಲ್ಸೋ ಚೆಕ್ಔಟ್ ವಾಟ್ ಈಸ್ ದ ಅಮೌಂಟ್ ಅವೈಲಬಲ್. One minute. So 9 lakhs minus 95,000 ನಾವು ಮಾಡಿದ್ರೆ ನಮಗೆ ಉಳಿಕೆ ಅಮೌಂಟು 8,05,000 ಆಗುತ್ತೆ. 80C ತಗೊಂಡಾದ್ಮೇಲೆ 80D ಇದೆಯಾ ನೋಡಿ. 80D ಯಾವುದಕ್ಕೆ ರಿಲೇಟೆಡು? ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ಗೆ ರಿಲೇಟೆಡ್. ಅದು ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಏನಾದರೂ ಪೇ ಮಾಡಿದ್ರೆ 80Dನಲ್ಲಿ ತಗೋತೀವಿ. 80DD ಇದೆ ಇದರಲ್ಲಿ, ಕೆಲವೊಮ್ಮೆ ಬರುತ್ತದೋ 80DD. ಅದು ಬಂದಾಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡು ಡಿಪೆಂಡೆಂಟು ಯಾರಾದರೂ ಇದ್ದರೆ, ಸ್ಪೌಸು, ಚಿಲ್ಡ್ರನ್ನು, ಪೇರೆಂಟ್ಸು, ಬ್ರದರ್ಸು, ಸಿಸ್ಟರ್ಸ್ಗೆ ಅವ್ರಿಗೇನಾದರೂ ಮಾಡಿದ್ರೆ ವಿತೌಟ್ ಡಿಸಬಿಲಿಟಿ ಹ್ಯಾಂಡಿಕ್ಯಾಪ್ ಇರೋರಿಗೆ 75,000, ಸಿವಿಯರ್ ಡಿಸಬಿಲಿಟಿ ಇರೋರಿಗೆ 1,25,000. ಯಾವ ರೀತಿ 80U ಪ್ರಾವಿಷನು, ಸೇಮ್ ಪ್ರಾವಿಷನ್ನು 80DD ಆದರೆ ಅದು 80U ಬಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಗೆ, ಇದು ಬಂದು ಡಿಪೆಂಡೆಂಟ್ ಹ್ಯಾಂಡಿಕ್ಯಾಪ್ಸ್ಗೆ. ಸೊ ಹಾಗಾಗಿ ಅದು ಆಮೇಲೆ ಡಿಸ್ಕಷನ್ ಮಾಡೋಣ ನಾವು. 80C ಆದಮೇಲೆ ಈಗ 80G ಇದೆ. ಸೊ ಮೈನಸ್ 80D ಇಲ್ಲ ಇಲ್ಲಿ. ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G. ಸೊ ಇದರಲ್ಲಿ ಫಸ್ಟ್ ಒನ್ನು ವಿತೌಟ್ ಲಿಮಿಟ್. ವಿತೌಟ್ ಲಿಮಿಟಲ್ಲಿ ಮೊದಲನೇದು 100%. 100%ಅಲ್ಲಿ ಮೊದಲನೇದು ಯಾವುದೋ ಅಲ್ಲಿ ನೋಡ್ಕೊಳ್ಳಿ, ನ್ಯಾಷನಲ್ ಲೆವೆಲ್ ಇಂಪಾರ್ಟೆನ್ಸಲ್ಲಿರೋವು. ಇಲ್ಲಿದೆ ನೋಡಿ 80G ವಿತೌಟ್ ಲಿಮಿಟ್. ಇದು ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್. ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್ 10,000 ಇದೆ. 10,000ನೂ ಕೂಡ ನಾವು ಡೈರೆಕ್ಟ್ಲಿ ಇಲ್ಲಿ ಹಾಕ್ಕೋಬೋದು. ಇಲ್ಲಿ ಹಾಕ್ಕೊಂಡು ಆಮೇಲೆ ಮೈನಸ್ ಮಾಡ್ಕೊಳ್ಳೋಣ ಟೋಟಲ್ ಮಾಡಿ. ನೆಕ್ಸ್ಟು ವಿತೌಟ್ ಲಿಮಿಟು ಇನ್ಯಾವುದಿದೆ? ಕಾಂಟ್ರಿಬ್ಯೂಷನ್ ಟು ಡಿಫೆನ್ಸ್ ಫಂಡು. ಕಾಂಟ್ರಿಬ್ಯೂಷನ್ ಟು ಡಿಫೆನ್ಸ್ ಫಂಡು ಅಮೌಂಟ್ ಈಸ್ ಹೌ ಮಚ್? 10,000. ಸೊ ವಿತೌಟ್ ಲಿಮಿಟು ಎಷ್ಟಾಗುತ್ತೆ? 20,000 ಆಗುತ್ತೆ. ಈ 20,000 ಇದರಲ್ಲಿ ಮೈನಸ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಉಳಿತದೆ? ಮೈನಸ್ 20,000 7,85,000 ಆಗುತ್ತೆ. ಇದರಲ್ಲಿ ಎರಡನೇದು ಯಾವುದು? ವಿತ್ ಲಿಮಿಟು. ಆಮೇಲೆ ಇದು ಇನ್ನೊಂದು, ಇದರಲ್ಲಿ ವಿತೌಟ್ ಲಿಮಿಟಲ್ಲಿ 50% ಯಾವುದಾದ್ರೂ ಕೊಟ್ಟಿದ್ದಾರಾ ನೋಡಿ. 50%ಅಲ್ಲಿ ಯಾವುದ್ಯಾವುದು? ಎರಡೇ ಬರೋದು. ಒಂದು ಫ್ಯಾಮಿಲಿ ಪ್ಲ್ಯಾನಿಂಗ್ ಬರುತ್ತೆ, ಎರಡನೇದು ಒಲಿಂಪಿಕ್ ಅಸೋಸಿಯೇಷನ್ ಬರುತ್ತೆ. ಇಲ್ಲೇನಾದರೂ ಕೊಟ್ಟಿದ್ದಾರಾ ನೋಡ್ಕೊಳ್ಳಿ ನೀವು. ಅದು ಕೊಟ್ಟಿಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಡೈರೆಕ್ಟ್ಲಿ ವಿ ಕ್ಯಾನ್ ಮೂವ್ ಆನ್ ಟು ದಿ ವಿತ್ ಲಿಮಿಟ್ ಡಿಡಕ್ಷನ್ಸು. ಇದೆರಡು ಆದಮೇಲೆ ಸೊ ಆಮೇಲೆ ನೆಕ್ಸ್ಟು ವಿತ್ ಲಿಮಿಟ್ ಡಿಡಕ್ಷನ್ಸಲ್ಲಿ ಯಾವ್ದು ಕೊಟ್ಟಿದ್ದಾರೆ ನೋಡಿ. ಇದು ತಗೊಂಡಿದ್ದೀವಿ ನಾವು, ಇದು ಕೂಡ ತಗೊಂಡಿದ್ದೀವಿ, ಇದನ್ನು ತಗೊಂಡಿದ್ದೀವಿ, ಇದು ತಗೊಂಡಿದ್ದೀವಿ, ಇದು ಒಂದೇ ಉಳಿದಿರೋದು. ಸೊ ವಿತ್ ಲಿಮಿಟಲ್ಲಿ ಎ 100% ಯಾವುದೂ ಇಲ್ಲ, ಸೊ ಡ್ಯಾಶ್ ಹಾಕಿ. ಬಿ 50%ಅಲ್ಲಿದೆ. 50%ಅಲ್ಲಿದೆ ಚಾರಿಟಬಲ್ ಹಾಸ್ಪಿಟಲ್ಲು 10,000. 50%ಅಲ್ಲಿ ಯಾವುದಿದೆ? ಡೊನೇಷನ್ ಟು ಎ ಚಾರಿಟಬಲ್ ಹಾಸ್ಪಿಟಲ್. ಚಾರಿಟೀಸ್ ಆಗಲಿ, ಆಯಿತಾ, ಅಪ್ರೂವ್ಡು ಚರ್ಚು, ಮಾಸ್ಕೋ, ಟೆಂಪಲ್ಲು, ಗುರುದ್ವಾರ ಇದಾಗಲಿ, ಸಿಟೀಸು ಪ್ಲ್ಯಾನಿಂಗ್ ಮಾಡೋದಾಗಲಿ, ಅಥವಾ ಮೈನಾರಿಟೀಸ್ ಇಂಟ್ರೆಸ್ಟ್ಗೆ ಪ್ರೊಟೆಕ್ಟ್ ಮಾಡೋದಾಗಲಿ, ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಅಂತ ಏನಾದರೂ ಕೊಟ್ಟಿದ್ರೆ, ಅಥವಾ ಅಪ್ರೂವ್ಡ್ ಫಂಡ್ಸ್ ಅಂತ ಏನಾದರೂ ಕೊಟ್ಟಿದ್ರೆ ಅದಾಗಲಿ, ಅವೆಲ್ಲನೂ ವಿತ್ ಲಿಮಿಟ್ 50%ಅಲ್ಲಿ ಬರುತ್ತೆ. ಸೊ ಇದು ಅಮೌಂಟ್ ಎಷ್ಟಿದೆ ಟೋಟಲ್ ಫಸ್ಟ್ ಬರ್ಕೊಳ್ಳಿ. 10,000 ರೂಪಾಯಿ ಇಲ್ಲಿ ಟೋಟಲ್ ಬರ್ಕೋಬೇಕು ನಾವು. ಆ್ಯಕ್ಚುಲಿ ಇಲ್ಲಾಗಬಾರ್ದು ಇದನ್ನು. ವಿತ್ ಲಿಮಿಟ್ ನಾನು ಮೊದಲೇ ಹೇಳಿದ್ದೀನಿ, ಕ್ವಾಲಿಫೈಯಿಂಗ್ ಅಮೌಂಟ್ ಲೆಕ್ಕ ಹಾಕಬೇಕು ಇಲ್ಲಿ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟಿಗೆ ಬನ್ನಿ. ಕ್ಯಾಲ್ಕುಲೇಷನ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟು. ಸೊ ಕ್ಯಾಲ್ಕುಲೇಷನ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್ ಅಂತ ನಾವು ಇಲ್ಲಿ ನೋಡೋದಾದರೆ, ಇದರಲ್ಲಿ ಫಸ್ಟ್ ಯಾವ್ದು ತೊಗೋಬೇಕು ನಾವು? ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಮಾಡಿಸಿದ್ದಲ್ಲ, ಫಸ್ಟ್ ಯಾವ್ದು ತೊಗೋಬೇಕು ಇಲ್ಲಿ?
total of with limit minus 10% of gross total income whichever is less. ಸೊ ಟೋಟಲ್ ಎಷ್ಟಿದೆ ಇಲ್ಲಿ? ಬರೀ 10,000 ಇದೆ. ಸೊ ಆ 10,000 ರೂಪಾಯಿ ಹಾಕ್ಕೊಳ್ಳಿ, ಮೈನಸ್ 10% ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು ಕೊಟ್ಟಿರೋದು? 9 lakhs. ಸೊ 10,000 ಮೈನಸ್ 6, ಇದು 6 ಮೈನಸ್ ಅಲ್ಲ 6, ವಿಚ್ ಎವರ್ ಇಸ್ ಲೆಸ್ ಓವರ್ ಆರ್ ಎಷ್ಟಾಗುತ್ತೆ? 10% ಆಫ್ 9 lakhs ಅಂದರೆ 90,000 ಆಗುತ್ತೆ. ವಿಚ್ ಎವರ್ ಈಸ್ ಲೆಸ್, ಇದರಲ್ಲಿ ಲೆಸ್ ಯಾವುದು? ರುಪೀಸ್ 10,000. ಹಾಗಾದರೆ ಈ ರುಪೀಸ್ 10,000 ಏನಾಗುತ್ತೆ? ಈಸ್ ಕ್ವಾಲಿಫೈಯಿಂಗ್ ಅಮೌಂಟ್ ಆಗುತ್ತೆ. ಕ್ವಾಲಿಫೈಯಿಂಗ್ ಅಮೌಂಟ್ ಇದಾದರೆ ಇಷ್ಟೇ ನಾವು ಕೊಡೋಕ್ಕೆ ಬರಲ್ಲ ಅಲ್ಲಿ, ಅದೇ ನಾನು ಹೇಳ್ತಾ ಇದ್ದೆ ನಿಮಗೆ. ಸೊ ಇದನ್ನು ನಾವು ಏನಂತ ಕರಿತೀವಿ? ಕ್ವಾಲಿಫೈಯಿಂಗ್ ಅಮೌಂಟ್ ಅಂತ ಕರಿತೀವಿ, ಹೌದು. ಆದರೆ ಇದರ 50% ಕೊಡಬೇಕು ನಾವು. ಸೊ ಹಾಗಾಗಿ ಇದರ 50% ನಾವು ಕೊಡೋದಾದರೆ ಎಷ್ಟಾಗುತ್ತೆ? ದೇರ್ಫೋರ್ 50% ಆಫ್ ಬ್ಯಾಲೆನ್ಸ್ ಕ್ವಾಲಿಫೈಯಿಂಗ್ ಅಮೌಂಟ್ ಅಂತ ಯಾಕೆ ಹಾಕಿದ್ದೀವಿ ಅಂದರೆ ಅದು ಇರೋದೇ 50%. ಇಲ್ಲಿ ಇದರಲ್ಲಿ ವಿತ್ ಲಿಮಿಟ್ ಕ್ಯಾಲ್ಕುಲೇಷನ್ ಈ ಥರ ಮಾಡಬೇಕು ನೀವು. ಅಲ್ಲಿ ನೀವು 100% ಕೊಟ್ಟಿಲ್ಲ ಅಂದರೆ ಕೊಟ್ಟಿಲ್ವಲ್ಲ ಡೈರೆಕ್ಟ್ಲಿ ಇದು ಬರಿಬೋದಾ ಅಂತ ಅಲ್ಲ, 100% ಕೊಟ್ಟಿದ್ರು ಇದೇ ಥರ ಕ್ಯಾಲ್ಕುಲೇಟ್ ಮಾಡಬೇಕು, ಕೊಟ್ಟಿಲ್ಲ ಅಂದರೂ ಹೀಗೆ ಮಾಡಬೇಕು. 50% ಆಫ್ ಬ್ಯಾಲೆನ್ಸ್ ಕ್ವಾಲಿಫೈಯಿಂಗ್ ಅಮೌಂಟ್ rupees 10,000 into 50/100 is equal to rupees 5,000. ಸೊ 5,000 ಮಾತ್ರ ನಾವು ಇಲ್ಲಿ ತಗೋಬೇಕಾಗತ್ತೆ, 5,000 ಮಾತ್ರ ತಗೋಬೇಕು. ಸೊ ಹಾಗಾದರೆ ಎಷ್ಟಾಗುತ್ತದು? ಮೈನಸ್ ಮಾಡ್ತಾ ಇರೋದ್ರಿಂದ 7,80,000 ಆಗುತ್ತೆ. ಈ 7,80,000 ನಾವೇನಂತ ಕರಿತೀವಿ? ಟೋಟಲ್ ಇನ್ಕಮ್ ಅಂತ ಕರಿತೀವಿ, ಟೋಟಲ್ ಇನ್ಕಮ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇದರಲ್ಲಿ ನಾವು 80C ಮತ್ತು 80G ಇರೋ ಪ್ರಾಬ್ಲಮ್ಸ್ ನೋಡಿದ್ದೀವಿ. ಮುಂದಿನ ಪ್ರಾಬ್ಲಮಲ್ಲಿ ಇನ್ನೂ ಬೇರೆ ಬೇರೆ ಡಿಡಕ್ಷನ್ಸ್ ಇರುವ ಪ್ರಾಬ್ಲಮು ಟೋಟಲ್ ಇನ್ಕಮ್ದಾಗಿರ್ಬೋದು ಅಥವಾ ಬರೀ ಡಿಡಕ್ಷನ್ಸ್ದಾಗಿರ್ಬೋದು ಮಾಡೋಣ ಅಂತ ಹೇಳ್ತಾ ಇದನ್ನು ನೀಟಾಗಿ ನೀವು ನೋಟ್ಸಲ್ಲಿ ಬರ್ಕೋಬೇಕು. ಈ ಪ್ರಾಬ್ಲಮ್ಮು ವಿತ್ ಸೊಲ್ಯೂಷನು, ಕ್ವಾಲಿಫೈಯಿಂಗ್ ಅಮೌಂಟ್ ಇವೆಲ್ಲನೂ ಬರ್ಕೊಂಡಾದ್ಮೇಲೆ ನಾವು ನೆಕ್ಸ್ಟ್ ಕ್ಲಾಸ್ಗೆ ರೆಡಿ ಆಗೋಣ ಅಂತ ಹೇಳ್ತಾ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸೊ ಹಾಗಾಗಿ ಇವತ್ತಿನ ಕ್ಲಾಸ್ನ ನಾನು ಮುಗಿಸ್ತಾ ಇದ್ದೀನಿ. ಟಿಲ್ ದೆನ್ ಟೇಕ್ ಕೇರ್, ಸ್ಟೇ ಹೋಮ್, ಸ್ಟೇ ಸೇಫ್, ಬಾಯ್.